गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪೂರ್ವಜರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಧನ್ಯವಾದಗಳು. ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಇವತ್ತು ನಾವು ವಾಟರ್ ಟೆಕ್ನಿಕ್, ವಾಟರ್ ಅನ್ನ ನಾವು ಚಾರ್ಜ್ ಮಾಡ್ಕೊಳ್ಳುವಂಥದ್ದು ಹೇಗೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಇವತ್ತು ನಮ್ಗೆ ನೀರನ್ನ ನಾವು ನೋಡಿದಾಗ ನಮ್ಮ ಈ ಬ್ರಹ್ಮಾಂಡದಲ್ಲಿ ಇರ್ಬೋದು, ನಮ್ಮ ಪೃಥ್ವಿಯಲ್ಲಿ ಇರಬಹುದು, ನೀರು ಎಷ್ಟು ಪರ್ಸೆಂಟ್ ಇದೆ? 80% ಅಷ್ಟು ನೀರೇ ಇರುವಂತದ್ದು. ಇನ್ನು 20% ಭೂಮಿ ಇರುವಂತದ್ದು. ಹಾಗೆ ನಮ್ಮ ಶರೀರದಲ್ಲೂ ಕೂಡ, ನಮ್ಮ ಶರೀರವನ್ನು ನಾವು ತಗೊಂಡಾಗ ಅದರಲ್ಲೂ ಕೂಡ ಏನಾಗಿರೋದು 80% ನೀರಿನಿಂದನೇ ತುಂಬಿರುವಂತದ್ದು ನಮ್ಮ ಶರೀರ. ಇನ್ನು ಉಳಿದಂತ 70% ಮಾತ್ರ ಮೂಳೆಗಳಾಗಿರ್ಬಹುದು, ಮಾಂಸಖಂಡಗಳಿಂದ ನಮ್ಮ ಶರೀರ ಕೂಡಿದೆ ಅಂತ ಹೇಳಿದ್ರೆ, ಹೆಚ್ಚಿನ ಭಾಗ ಇರುವಂತದ್ದೇನು? ನೀರು. ನಮ್ಮ ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಭೂಮಿ ತತ್ವ, ಆಕಾಶ, ಪಂಚಭೂತಗಳಲ್ಲಿ ಅಂತ ಹೇಳ್ತೀವಿ ನಾವು. ಆ ಪಂಚಭೂತಗಳಲ್ಲಿ ನಮ್ಮ ಒಂದು ವಾಟರ್ ತತ್ವ ತುಂಬಾ ಹೆಚ್ಚಾಗಿರುವಂತದ್ದು. ಈ ವಾಟರ್ಗೆ ಎಂತ ಶಕ್ತಿ ಇದೆ ಅಂತ ಹೇಳಿದ್ರೆ, ಅದ್ಭುತವಾದಂತಹ ಶಕ್ತಿ ಈ ಒಂದು ನೀರಿಗೆ ಇರುತ್ತೆ. ಆ ವಾಟರ್ಗೆ, ನೀರಿಗೆ ನೆನಪಿನ ಶಕ್ತಿ ಇರುತ್ತೆ. ಅದಕ್ಕೆ ಅದ್ರ ಹಿಂದ್ಗಡೆ ಇರುವಂತಹ ಒಂದು ಸೀಕ್ರೆಟ್ ಅನ್ನ ನಾವು, ರಹಸ್ಯವನ್ನ ನಾವು ತಿಳ್ಕೊಳ್ಬೇಕು. ನೀರನ್ನ ಯಾಕೆ ನಮ್ಮಲ್ಲಿ ಅಷ್ಟು ಪೂಜೆಯನ್ನ ಮಾಡ್ತಾರೆ, ಯಾಕೆ ನೀರಿಗೆ ಅಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ನೀರಿಗೆ ನೆನಪಿನ ಶಕ್ತಿ ಇದೆ. ಮತ್ತೆ ಅದಕ್ಕೆ ಎಲ್ಲವನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯ ಒಂದು ಪವರು ಆ ನೀರಿಗೆ ಇದೆ. ಏನ್ ಮಾಡುತ್ತೆ ಅದು? ಎಲ್ಲ ನಮ್ಮ ಮನೆಯಲ್ಲಿ ಏನಿರುತ್ತೆ, ಹೆಚ್ಚು ನೀರಿನ ಅಂಶಗಳು ಕೂಡಿರುತ್ತೆ. ಎಲ್ಲಾ ಕಡೆನು ಫ್ರಿಡ್ಜ್ ಅಲ್ಲೂ ನೀರಿರುತ್ತೆ. ನಾವು ಕುಡಿಯೋದು ಹೆಚ್ಚಿಗೆ ಟೀ ಕುಡಿಬಹುದು, ಕಾಫಿ ಕುಡಿಬಹುದು. ನಾವು ಎಲ್ಲಾ ಕಡೆನೂ ಕೂಡ ನಾವು ನಾವು ಹೆಚ್ಚು ಯೂಸ್ ಮಾಡ್ತೀವಿ. ಅಂಡೆಗಳಲ್ಲೆಲ್ಲ ನೀರ್ ತುಂಬಿಟ್ಟಿರ್ತೀವಿ, ಪಾತ್ರೆಗಳೆಲ್ಲ ನೀರ್ ಇಟ್ಕೊಂಡಿರ್ತೀವಿ. ಹೌದಲ್ವಾ? ಹೆಚ್ಚು ನೀರನ್ನ ನಾವು ಇಟ್ಕೊಂಡಿರ್ತೀವಿ. ಆ ನೀರನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಭಿನಿಯಂತ್ರಿತ ಅಂದ್ರೆ ಅಫರ್ಮೇಶನ್ ಗಳನ್ನ ಹೇಳೋದಾಗಿರ್ಬೋದು, ಮೂಲ ಮಂತ್ರಗಳನ್ನ ಹೇಳ್ಬೋದಾಗಿರ್ಬೋದು, ಜಪಗಳನ್ನ ನಾವು ಹೇಳುವಂತದ್ದಾಗಿರ್ಬೋದು, ಅದೆಲ್ಲವನ್ನು ಹೇಳಿದಾಗ ಆ ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ನೀವು ನೋಡಿರ್ಬೋದು, ನೀವು ದೇವಸ್ಥಾನಿಗಳಿಗೆಲ್ಲ ನಾವು ಹೋದಾಗ ಏನ್ ಮಾಡ್ತಾರೆ, ಅವರು ನಮ್ಗೆ ತೀರ್ಥವನ್ನ ಕೊಡ್ತಾರೆ. ಮತ್ತೆ ದೇವಸ್ಥಾನಗಳಿಗೆಲ್ಲ ಹೋದಾಗ ನಾವು ಸ್ನಾನ ಮಾಡಕ್ ಹೇಳ್ತಾರೆ. ನದಿಗಳನ್ನೇ ನಾವು ಸ್ನಾನ ಮಾಡ್ತೀವಿ ನಾವು. ಹೌದಲ್ವಾ? ತೀರ್ಥವನ್ನ ತಗೊಂಡ್ ಬಂದು ನಾವು ತೀರ್ಥವನ್ನ ಕುಡಿದ ತಕ್ಷಣ ಆಟೋಮ್ಯಾಟಿಕಲಿ ನಮ್ಮ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಏನ್ ಹೇಳಿ, ಆ ನೀರಿಗೆ ಮಂತ್ರದಿಂದ ಅದನ್ನ ಅಭಿನಿಯಂತ್ರಿತವಾಗಿರುತ್ತೆ. ಅದು ಪಾಸಿಟಿವ್ ಏನು, ಎಲ್ಲರೂ ಕೂಡ ಏನ್ ಹೇಳ್ತಾರೆ, ಅದಕ್ಕೆ ಮಂತ್ರಗಳನ್ನ ಹೇಳಿ 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 ಆ ನೀರು ಮಂತ್ರದ ನೀರಾಗಿರುತ್ತೆ. ಮಂತ್ರಗಳನ್ನ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ನೆಗೆಟಿವ್ ಮಂತ್ರಗಳು ಹೇಳಿರ್ತಾರ ಅವರು? ನೆಗೆಟಿವ್ ವರ್ಡ್ಸ್ ಗಳನ್ನ ಹೇಳ್ತಾರ? ಇಲ್ಲ. ಎಲ್ಲವೂ ಕೂಡ ಆರೋಗ್ಯ, ಸಂಪತ್ತು, ಐಶ್ವರ್ಯ, ಸಿದ್ಧಾರ್ಥಿ ಪ್ರಾಪ್ತಿರಸ್ತು, ಎಲ್ಲ ಪಾಸಿಟಿವ್ ವರ್ಡ್ಸ್ ಗಳನ್ನೇ ಅಲ್ಲಿ ಹೇಳಿ 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 ಏನು ಆಗಿರುತ್ತೆ, ನೀರು ಅಭಿನಿಯಂತ್ರವಾಗಿರುತ್ತೆ. ನೀರಿನಿಂದ ನಾವೇನ್ ಮಾಡ್ಬೋದು, ಶಾಪನೂ ತಗೋಬಹುದು, ವರನು ಪಡ್ಕೊಳ್ಬಹುದು. ಅದಕ್ಕೆ ನಮ್ಮ ಋಷಿ ಮುನಿಗಳನ್ನ ನೀವು ಗಮನಿಸ್ತಾ ಬಂದ್ರೆ, ಅವರ ಪಿಕ್ಚರ್ ಅನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ,
ಅವ್ರು ಯಾವಾಗ್ಲೂ ಏನ್ ಇಟ್ಕೊಂಡಿರ್ತಾರೆ, ಕಮಂಡಲದಲ್ಲಿ ನೀರನ್ನ ಇಟ್ಕೊಂಡಿರ್ತಾರೆ ಅವರು. ಅವ್ರು ಏನಾದ್ರೂ ವರ ಕೊಡ್ಬೇಕು ಅಂತ ಹೇಳಿದ್ರೆ ಆ ನೀರನ್ನ ಈ ತರ ಹಾಕೊಂಡು ಈ ತರ ಹಿಡ್ಕೊಂಡು ಅದನ್ನ ಈ ತರ ನಮ್ ಮೇಲೆ ಹೆಚ್ಚಿದ್ರೆ ಸಾಕು. ಏನಾಗುತ್ತೆ, ಏನಾಗ್ತಾ ಇತ್ತು, ವರನಾದ್ರೂ ಪಡ್ಕೊಳ್ಬಹುದಿತ್ತು, ನಾವು ಶಾಪವನ್ನಾದ್ರೂ ಕೂಡ ನಾವು ಪಡ್ಕೊಳ್ಬಹುದು. ಅಷ್ಟು ಶಕ್ತಿ, ಅಷ್ಟು ಪವರು, ಅದ್ಭುತವಾದಂತ ಚಮತ್ಕಾರವನ್ನ ಮಾಡುವಂತ ಶಕ್ತಿ ನಮ್ಮ ನೀರಿಗೆ ಇರುತ್ತೆ. ಹಾಗಾಗಿ ನಾವು ಇವತ್ತು ನೀರನ್ನ ಚಾರ್ಜ್ ಮಾಡೋದು ಹೇಗೆ, ಅದನ್ನ ನಾವ್ ಏನ್ ನಾವ್ ಹೇಗೆ ನಾವು ಅದನ್ನ ನಮ್ಗೆ ಬೇಕಾದಂತದನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅಂತ. ನಮ್ಮ ಬಾಡಿಯಲ್ಲೂ ಕೂಡ 80% ನೀರಿರೋದ್ರಿಂದ ನಾವು ಕೂಡ ಚಾರ್ಜ್ ಮಾಡಿದಂತ ನೀರನ್ನ ನಾವು ಕುಡಿತಾ ಬಂತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಸ್ಥಿತಿ ಆಗಿರ್ಬಹುದು, ನಮ್ಮ ಪರಿಸರದ ಸ್ಥಿತಿ ಆಗಿರ್ಬಹುದು, ನಾವೇನ್ ಅನ್ಕೊಳ್ತೀವಲ್ಲ ಅದೆಲ್ಲವನ್ನು ಕೂಡ ಪಡ್ಕೊಳ್ಳೋದಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಈಗ ಹಾಗಾಗಿ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಯಾರು ನೀರ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, 1-2 ನಿಮಿಷದಲ್ಲಿ ಹೋಗಿ ನೀವು ನೀರನ್ನ ತಗೊಂಡ್ ಬನ್ನಿ. ಈ ತರ ಗಾಜಿನ ಗ್ಲಾಸ್ ಅಲ್ಲಿ ಆಗಿರ್ಬೋದು, ನಾನು ಇವತ್ತು ಗ್ರೂಪ್ ಅಲ್ಲಿ ಹಾಕಿದ್ದೆ ನಾನು ನಿಮ್ಗೆ, ಗಾಜಿನ ಗ್ಲಾಸ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಟೀಲ್ ಗ್ಲಾಸಸ್ ಅಲ್ಲಿ ಆಗಿರ್ಬೋದು, ನೀವು ನೀರನ್ನ ತಗೊಂಡು 1-2 ಸೆಕೆಂಡ್, 1 ನಿಮಿಷದಲ್ಲಿ ನೀರನ್ನ ತಗೊಂಡ್ ಬಂದು ಇಟ್ಕೊಳ್ಳಿ. ಅದನ್ನ ಹೇಗೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಪ್ರಯೋಗವನ್ನ ಈಗ ನಾವು ಮಾಡೋಣ. ಎಲ್ಲರೂ ಕೂಡ ಹಾಗೆ ವಿಡಿಯೋಸ್ಗಳನ್ನು ಕೂಡ ಆನ್ ಮಾಡ್ಕೊಳ್ಳಿ. ಈಗ ನಾವು ಮಾಡ್ಕೊಳ್ಳೋಣ. ನೀರನ್ನ ನಿಮ್ಮ ಮುಂದೆ ನೀವು ಇಟ್ಕೊಳ್ಳಿ. ನೀರನ್ನ ಇಟ್ಕೊಂಡು ನೀವ್ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೈಗಳನ್ನ ಚೆನ್ನಾಗಿ ಉಜ್ಜಿ, ನಿಮ್ಗೆ ಇಷ್ಟವಾಗಿರುವಂತ ದೇವರುಗಳಾಗಿರ್ಬಹುದು, ನಿಮ್ಗೆ ನಂಬಿಕೆ ಇರುವಂತ ದೇವರುಗಳಾಗಿರ್ಬಹುದು, ಎಲ್ಲರನ್ನು ಕೂಡ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ನೀರಿನಲ್ಲಿರುವಂತಹ ಎನರ್ಜಿಯನ್ನ ನನಗೆ ತೋರಿಸ್ಕೊಡಿ ಅಂತ ಹೇಳಿ ನೀವು ಈ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಅಷ್ಟೇ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ, ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. ಈಗ ನೀವೇನ್ ಮಾಡ್ತೀರಾ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಗ್ಲಾಸ್ ಅನ್ನ ನೀವು ಎಡದ ಕೈಲಿ ಇಟ್ಕೊಳ್ತೀರಾ. ಎಡದ ಕೈಲಿ ಇಟ್ಕೊಂಡು ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಧಾನವಾಗಿ ನಿಮ್ಮ ಕೈಯನ್ನ ನಿಧಾನವಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಅದನ್ನ ನೀವು ಪರೀಕ್ಷೆಯನ್ನ ನೀವು ಮಾಡ್ತೀರಾ. ಈ ರೀತಿ ಈ ಕಣ್ಣನ್ನ ಮುಚ್ಚಬೇಕು, ಕಣ್ಣನ್ನ ಯಾರು ಕ್ಲೋಸ್ ಮಾಡಬಾರ್ದು. ನೀರನ್ನ ಇಟ್ಕೊಳ್ತೀರಾ ಒಂದ್ ಕೈಯಲ್ಲಿ, ಒಂದು ಕೈಯಲ್ಲಿ ನೀವು ಈ ರೀತಿನ ಆ ನೀರ ಮೇಲೆ ನೀವು ಈ ರೀತಿ ನೀವು ಆ ಎನರ್ಜಿಯನ್ನ ನೀವು ಮೇಲ್ಗಡೆ ತಗೊಂಡ್ ಬರ್ತಾ ಇರ್ಬೇಕು, ಕೆಳಗಡೆ ತರ್ತಾ ಇರ್ಬೇಕು, ಮೇಲ್ಗಡೆ ತಗೊಂಡ್ ಹೋಗ್ತಾ ಇರ್ಬೇಕು, ಕೆಳಗಡೆ ತಗೊಂತಾ ಬರ್ಬೇಕು. ನಿಮ್ಮ ಕೈಗಳಿಗೆ ಒಂದು ಸೆನ್ಸೇಷನ್ ಆಗುತ್ತೆ, ಅನುಭವಕ್ಕೆ ಬರುತ್ತೆ, ಜುಮ್ ಜುಮ್ ಅನ್ನೋವಂಥದ್ದು, ಅಥವಾ ಅದ್ ಎಲ್ಲಿ ಒಂಥರ ಪ್ರೆಷರ್ ಆದಂಗೆ ನಿಮ್ಗೆ ಅನ್ಸುತ್ತೆ. ನಿಮ್ಗೆ ಅದ್ ಎಷ್ಟಿದೆ ಅಂತೇಳಿ ನೀವು ಕಣ್ಣನ್ನ ಮುಚ್ಕೊಂಡು ಆ ನೀರಿನಲ್ಲಿರುವಂತ ಒಂದು ಎನರ್ಜಿಯನ್ನ ನೀವು ನೋಡ್ತಾ ಬರ್ಬೇಕು. ನಿಧಾನಕ್ಕೆ ಮೇಲೆ ಎತ್ತುತ್ತಾ ಬನ್ನಿ, ಹಾಗೆ ನಿಧಾನಕ್ಕೆ ಕೆಳಗಡೆ ತಗೊಳ್ತಾ ಬನ್ನಿ. ಯಾವ್ದಾದ್ರು ಒಂದು ಭಾಗದಲ್ಲಿ ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಅದು ಒಂಥರ ಮಧ್ಯದಲ್ಲಿ ಒಂದು ಪ್ರೆಷರ್ ಆದಂತ ಅನುಭವ, ನಿಮ್ಗೆ ಜುಮ್ ಜುಮ್ ಅನ್ನುವಂತ ಒಂದು ಅನುಭವ ಬರುತ್ತೆ. ಅಲ್ಲಿ ನೀವು ಆ ಕೈಯನ್ನು ಹಾಗೆ ನೀವು ನಿಲ್ಸ್ಕೊಳ್ಳಿ. ಎಲ್ಲರೂ ಮಾಡ್ತಾ ಇದ್ದೀರಲ್ಲ? ನೋಡಿ, ಈ ನೀರೆಲ್ಲಿಗೆ ನನಗೆ ಇಲ್ಲಿ ಒಂಥರ ಪ್ರೆಷರ್ ಬಂದಂಗ ಅನಿಸ್ತಾ ಇದೆ ನನಗೆ. ತುಂಬಾ ನಾವೇನು ಪ್ರಯತ್ನ ಮಾಡೋದು ಬೇಡ, ಇಷ್ಟು ದೂರ ಬಂದಿರುವ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ. ಇದು ಏನು ಅಂತ ಹೇಳಿದ್ರೆ, ಇದು ಆ ನೀರಿನಲ್ಲಿರುವಂತ ಒಂದು ಆರ ಲೆವೆಲ್, ಆ ನೀರಿಗಿರುವಂತ ಒಂದು ಎನರ್ಜಿಯಲ್ಲಿ ಇರುವಂತ ಒಂದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಇರುವಂತ ನೀರಿದು. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈಗ ನಾವು ಪ್ರಾಕ್ಟಿಕಲ್ ಆಗಿ ಈಗ ಎಷ್ಟಿದೆ ಅಂತ ನಾವು ತಿಳ್ಕೊಂಡಿದೀವಿ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಣ. ಕೈಗಳನ್ನ ನಾವಿವಾಗ ಚೆನ್ನಾಗಿ ರಬ್ ಮಾಡಿ,
ರೇಖಿ ಲೆವೆಲ್ 1, 2 ಎಲ್ಲರೂ ಕೂಡ ಕಲ್ತಿದ್ದೀರಾ. ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಕೈಗಳ ಮೇಲೆ ನೀವು ಸಿಂಬಲ್ ಅನ್ನ ಬರೀತೀರಾ. ಇವಾಗ ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ, ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಈಗ ನಮ್ಮ ಎರಡೂ ಕೈಗಳನ್ನ ಈ ರೀತಿ ಕಪ್ಪು ರೀತಿ ಹಳ್ಳದ ರೀತಿಯಲ್ಲಿ ನಾವು ಜೋಡಿಸ್ಕೊಳ್ಬೇಕು. ಈಗ ಜೋಡಿಸ್ಕೊಂಡು ನಾವ್ ಅದನ್ನ ಮೇಲೆ ಈ ರೀತಿ ತೆಗೆದ್ಕೋಬೇಕು. ಏ ರೇಖಿ ಮಾತೆ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನನಗೆ ವಾಟರ್ ಅನ್ನ ಚಾರ್ಜ್ ಮಾಡುವಂತ ಶಕ್ತಿಯನ್ನ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ಬ್ರಹ್ಮಾಂಡದಿಂದ ಒಂದು ದಿವ್ಯವಾದಂತಹ ಅದ್ಭುತವಾದಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು, ಅವನ ದಿವ್ಯ ಚೇತನವು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಅದು ವ್ಯಾಪಿಸ್ಕೊಳ್ತಾ ಇದೆ. ಎಲ್ಲ ಕಡೆನೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಆ ಪರಮಾತ್ಮ ದಿವ್ಯ ಚೇತನವು ಹಾಗೆ ಹರಡುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ, ವಿಶುದ್ಧಿ ಚಕ್ರವನ್ನ, ನಮ್ಮ ಗಂಟಲಿನ ಚಕ್ರವನ್ನ, ಹೃದಯ ಚಕ್ರವನ್ನ, ನಾಭಿ ಚಕ್ರವನ್ನೆಲ್ಲ ಕೂಡ ಅದು ಆವರಿಸ್ಕೊಳ್ತಾ ಇದೆ. ಎಲ್ಲೆಲ್ಲೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಪರಮಾತ್ಮನ ದಿವ್ಯ ಚೇತನವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ, ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನೆಲ್ಲ ಕೂಡ ಅದು ವ್ಯಾಪಿಸಿಕೊಂಡಿದೆ. ಈ ಚೇತನವು ಹಾಗೆ ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿಕೊಂಡಿದೆ. ಕೋಣೆಯಿಂದ ನಾವಿರುವಂತಹ ಮನೆಗಳಲ್ಲಿ, ಮನೆಯಿಂದ ಎಲ್ಲ ದಿವ್ಯ ಚೈತನ್ಯದ ಪ್ರಕಾಶವು ಹರಡುತ್ತಾ 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 ನಾವಿರುವಂತಹ ಗ್ರಾಮದಲ್ಲಿ, ಗ್ರಾಮದಿಂದ ಈ ಒಂದು ಪ್ರಕಾಶವು ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶದಿಂದ ಈ ಪೃಥ್ವಿ ಎಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದೆ. ಈಗ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದ್ದ ನಂತರ ಕುಲ ದೇವತೆಗೆ ಧನ್ಯವಾದಗಳು, ತಂದೆ ತಾಯರಿಗೆ ಧನ್ಯವಾದಗಳು, ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ಗುರುಗಳಿಗೆ ಧನ್ಯವಾದಗಳು, ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಎರಡೂ ಕೈಗಳನ್ನ ನೀರಿನ ಮೇಲೆ ನಾವು ಇಡ್ಬೇಕು. ಇಟ್ಕೊಂಡು ನಾವು ನೋಡ್ತಾ, ನೀರನ್ನ ನೋಡ್ತಾ, ನಾವು ಮೂರನೇ ಕಣ್ಣಿಂದ ನೋಡ್ತಾ ಅದ್ರ ಮೇಲೆ ನಾವು ಚೋಕುರೆಯನ್ನ ಬರಿಬೇಕು. ಚೋಕುರೆ 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 ಚೋಕುರೆ. ಚೋಕುರೆಯನ್ನ ಬರೆದು ನಮ್ಮ ಕೈ ಆಂಟಿ ಕ್ಲಾಕ್ ತಿರುಗುತ್ತಲ್ಲ, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಾವು ಕೈಗಳನ್ನ ತಿರುಗಿಸ್ತಾ ಈ ನೀರಿನಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಕಪ್ಪು 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 ಬಣ್ಣದ ಎನರ್ಜಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಈ ನೀರಿನಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ವಿಲೀನವಾಗಲಿ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಆ ಒಂದು ಬಾಟಲ್ ಇರುವಂತ ನೀರಿಗೆ ನಾವು ಸ್ಟೇಕಿಯನ್ನ ಬರಿಬೇಕು. ಸ್ಟೇಹಿಕಿ ಸೆಹಿಕಿ ಸೆಹಿಕಿ ಸೆಹಿಕಿ. ಗುಲಾಬಿ ಬಣ್ಣದಲ್ಲಿರುವಂತಹ ಶಿವ ಪಾರ್ವತಿಯರ ಆ ಪರಮಾತ್ಮನ ಒಂದು ದಿವ್ಯ ಚೈತನ್ಯವು, ಅರ್ಧ ನಾರೀಶ್ವರರಾದಂತಹ ಅವರ ಚೈತನ್ಯದ ಶಕ್ತಿಯು ಗುಲಾಬಿ ಬಣ್ಣದಲ್ಲಿ ಆ ಒಂದು ನೀರಿನಲ್ಲೆಲ್ಲವೂ ಕೂಡ ವಿಲೀನವಾಗ್ತಾ ಇದೆ. ನೀರೆಲ್ಲವೂ ಕೂಡ ಗುಲಾಬಿ 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 ಬಣ್ಣದಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಆ ನೀರಲ್ಲೆಲ್ಲವೂ ಕೂಡ ತುಂಬಿಕೊಳ್ತಾ ಬರ್ತಾ ಇದೆ. ಅದು ಈ ಒಂದು ಇಮೇಜ್ ಅನ್ನ, ಕಲ್ಪನೆಯನ್ನ ನೀವು ನಿಮ್ಮ ಮೂರನೇ ಕಣ್ಣಿಂದ ನೀವು ನೋಡ್ತಾ ಬರ್ತಾ ಇರ್ತೀರ. ಮೂರನೇ ಕಣ್ಣಿಗೆ ಎಲ್ಲವೂ ಕೂಡ ಗೊತ್ತಾಗ್ತಾ ಬರ್ತಾ ಇರುತ್ತೆ. ನೀರೆಲ್ಲವೂ ಕೂಡ ಗುಲಾಬಿ ಬಣ್ಣದಲ್ಲಿ ಗುಲಾಬಿ 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 ಪಿಂಕ್ 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 ಬಣ್ಣದಲ್ಲೆಲ್ಲವೂ ಕೂಡ ಆ ಚೈತನ್ಯವೆಲ್ಲವೂ ಕೂಡ ನೀರಿನಲ್ಲಿ ತುಂಬಿಕೊಳ್ತಾ ಇದೆ. ನೀರೆಲ್ಲವೂ ಕೂಡ ತುಂಬಿಕೊಳ್ತಾ ಬರ್ತಾ ಇದೆ. ನೀರೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಅಮೃತವಾಗ್ತಾ ಬರ್ತಾ ಇದೆ. ನೀರೆಲ್ಲವೂ ಕೂಡ ಅಮೃತವಾಗ್ತಾ ಇದೆ. ನೀರೆಲ್ಲವೂ ಕೂಡ ಅಮೃತವಾಗಿದೆ.
ನಾವು ಈ ಕುಡಿಯುವಂತ ನೀರೆಲ್ಲವೂ ಕೂಡ ಅಮೃತವಾಗಿದೆ, ಸಂಜೀವಿನಿಯಾಗಿದೆ. ರೇಖಿ ಮಾತೆಗೆ ಧನ್ಯವಾದಗಳು, ರೇಖಿ ಮಾತೆಗೆ ಧನ್ಯವಾದಗಳು, ರೇಖಿ ಮಾತೆಗೆ ಧನ್ಯವಾದಗಳು. ಈಗ ಈ ನೋಡಿ ಎಲ್ಲ ಕೂಡ ನೀವು ಇವಾಗ ಹೀಲಿಂಗ್ ಮಾಡಾಗಿದೆ. ಇವಾಗ ನೀರು ನೀವು ಚಾರ್ಜ್ ಮಾಡಿದ್ದೀರಾ. ಈಗ ನೀವು ನಿಮ್ಮ ನೀರಲ್ಲಿರುವಂತ ಒಂದು ಶಕ್ತಿಯನ್ನ ನೀವು ಟೆಸ್ಟ್ ಮಾಡ್ಬೋದು. ಇವಾಗ ಮತ್ತೊಮ್ಮೆ ನಿಮ್ಮ ಕೈಗಳನ್ನ ತಗೊಂಡ್ಬನ್ನಿ, ನೀರಿನ ಬಾಟಲ್ ಇಟ್ಕೊಳ್ಳಿ, ಗ್ಲಾಸ್ ಅನ್ನ ಇಟ್ಕೊಳ್ಳಿ, ನೀವು ಚೆಕ್ ಮಾಡ್ತಾ ಬನ್ನಿ. ಒಂದು ಭಾಗದಲ್ಲಿ ನಿಮ್ಗೆ ಸೆನ್ಸೇಷನ್ ಆಗತ್ತೆ. ಪರೀಕ್ಷೆ ಮಾಡಿದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಬರುತ್ತೆ ನೋಡಿ, ಒತ್ತಡ ಬಂದಂಗ ಆಗುತ್ತೆ, ತುಂಬಾ ಒಂಥರ ಪ್ರೆಷರ್ ಬಂದಂಗ ಆಗತ್ತೆ, ಕೈ ಜುಮ್ 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 ಅಂತ ಅಂದಂಗ ಆಗತ್ತೆ ನೋಡಿ. ಈಗ ಅವಾಗ ಎಷ್ಟಿತ್ತು, ಈಗ ನೀರಿನ ಶಕ್ತಿ ಎಷ್ಟು, ಅದ್ರ ಆರ ಲೆವೆಲ್, ಅದ್ರ ಎನರ್ಜಿ ಎಷ್ಟುದ್ದ ಬಂದಿದೆ ನೋಡಿ. ಈಗ ಈ ನೀರನ್ನ ನೀವು ನಿಧಾನವಾಗಿ ನೀವು ಈ ರೀತಿ ಚಾರ್ಜ್ ಮಾಡಿ, ನಿಮ್ಗೆ ಎಷ್ಟು ಬೇಕಷ್ಟನ್ನು ನೀವು ಸಿಪ್ ಬೈ ಸಿಪ್ ಈ ರೀತಿಯಾಗಿ ನಾವು ನೀರನ್ನ ಕುಡಿತಾ ಬರಬಹುದು. ಮತ್ತೆ ಈ ನೀರನ್ನ ಇದು ಒಂದೇ ತರನಾ, ಈಗ ನಾವು ನೀರಿಗೆ ನಾವು ಈಗ ನಿಮ್ಗೆ ಆರೋಗ್ಯ ಸರಿ ಇರಲ್ಲ, ಅನಾರೋಗ್ಯ ಇರುತ್ತೆ ನಿಮ್ಗೆ, ಅವಾಗ ನೀವೇನ್ ಮಾಡ್ಬೇಕು, ರೇಖಿ ಮಾತೆನೆಲ್ಲಾನು ಸೇಮ್ ಇದೇ ಪ್ರೋಸೆಸ್ ಎಲ್ಲವನ್ನ ಮಾಡಿ ಅಫರ್ಮೇಶನ್ ಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು. ನೀವು ಸಕಾರಾತ್ಮಕ ವಾಕ್ಯಗಳನ್ನ, ಸಕಾರಾತ್ಮಕವಾದಂತಹ ವಾಕ್ಯಗಳನ್ನ ನೀವು ಹೇಳ್ತಾ ಬರ್ಬೇಕು. ಈಗ ನಿಮ್ಗೆ ಮನೆಯಲ್ಲಿ ಹಣ ಸಮಸ್ಯೆ ಇರುತ್ತೆ, ನಿಮ್ಗೆ ಹಣ ಬೇಕಾಗತ್ತೆ, ಅವಾಗ ನೀವೇನ್ ಮಾಡ್ಬೇಕು, ನೀವು ಏನ್ ಬರ್ಬೇಕು, ನನ್ನ ಹತ್ರ ಹಣ ಇಲ್ಲ, ನಾನ್ ಸಾಲ ಮಾಡಿದೀನಿ, ಆ ರೀತಿಯಾದಂತಹ ಅಫರ್ಮೇಶನ್ಸ್ ಗಳನ್ನ ನೀವು ಹೇಳಲೇಬಾರ್ದು. ನೀವೇನಂತ ಹೇಳ್ಬೇಕು, ಸಕಾರಾತ್ಮಕವಾದಂತಹ ಪದಗಳನ್ನ ನೀವು ನೀರಿಗೆ ಹೇಳ್ತಾ ಬರ್ಬೇಕು. ಏನಂತ ಬರ್ಬೇಕು, ಹಣವು ನಿರಂತರವಾಗಿ ಬರ್ತಾ ಇದೆ, ಹಣವು ನಿರಂತರವಾಗಿ ಇನ್ನು ಸ್ವಲ್ಪ ದಿನಗಳಲ್ಲಿ ಬರ್ತಾ ಇದೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನಾನು ಶ್ರೀಮಂತಳಾಗ್ತಾ ಇದ್ದೇನೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ, ನನ್ನ ಪರ್ಸ್ ಅಲ್ಲಿ, ನನ್ನ ವ್ಯಾಲೆಟ್ ಅಲ್ಲಿ ಎಲ್ಲವೂ ಕೂಡ ಹಣವು ತುಂಬಿ ಹರಿಯುತ್ತಿದೆ, ನನಗೆ 4 ದಿಕ್ಕುಗಳಲ್ಲಿಯೂ ಕೂಡ ಹಣವು ಹರಿದು ಬರ್ತಾ ಇದೆ. ಈ ರೀತಿ ನೀವು ಸೆಂಟೆನ್ಸ್ ಗಳನ್ನ ಹೇಳಿ ರೇಖಿ ಮಾತೆಗೆ ಧನ್ಯವಾದಗಳು ಅಂತ ಹೇಳಿ ನೀವು ಯಾವಾಗ ನೀರನ್ನ ಕುಡಿತೀರಾ ಅವಾಗೆಲ್ಲವೂ ಕೂಡ ನೀವು ಈ ರೀತಿ ನೀರನ್ನ ನೀವು ಚಾರ್ಜ್ ಮಾಡಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿ ನೀವು ನೀರನ್ನ ಸ್ಟೋರ್ ಮಾಡಿರ್ತೀರಾ ಅಲ್ಲೂ ಕೂಡ ನೀವು ಹೀಲಿಂಗ್ ಅನ್ನ ಈ ರೀತಿ ಚಾರ್ಜ್ ಅನ್ನ ಮಾಡಿಬಿಟ್ರೆ ಎಲ್ಲರೂ ತಗೊಂಡ್ ನೀರನ್ನ ಕುಡಿತಾ ಬರ್ತಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಿಮ್ಗೆ ಅನಾರೋಗ್ಯ ಪರಿಸ್ಥಿತಿ ಇರುತ್ತೆ. ನೀವು ಹಣವನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಆರೋಗ್ಯವನ್ನ ಸರಿ ಮಾಡ್ಕೊಳ್ಬೇಕು ಅಂತಂದಾಗ ಏನಂತ ಹೇಳ್ಬೇಕು, ಸೇಮ್ ಇದೇ ಪ್ರೋಸೆಸ್ ಅನ್ನ ಮಾಡಿ ನಿಮ್ಮ ಕೈಗಳನ್ನ ಈ ರೀತಿ ನೀರಿನಲ್ಲಿ ಇಟ್ಕೊಂಡು, ನಾನು ಆರೋಗ್ಯವಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಎನರ್ಜೆಟಿಕ್ ಆಗಿದ್ದೇನೆ, ನಾನು ಸಂಪೂರ್ಣವಾಗಿ ಗುಣವಂತಳಾಗಿದ್ದೇನೆ, ನಾನು ಸಂಪೂರ್ಣವಾಗಿ ನನ್ನ ಎಲ್ಲ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ, ನಾನು ಸಂಪೂರ್ಣವಾಗಿ ಶಕ್ತಿವಂತಳಾಗಿದ್ದೇನೆ, ಆರೋಗ್ಯವಂತಳಾಗಿದ್ದೇನೆ, ನಾನು ಎನರ್ಜೆಟಿಕ್ ಆಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನನ್ನ ಶರೀರದಲ್ಲಿ ಶಕ್ತಿ ತುಂಬಿದೆ. ಈ ರೀತಿಯಾದಂತ ಅಫರ್ಮೇಶನ್ ಗಳನ್ನ ನೀವು ನೀರಿಗೆ ನೀವು ಕೊಡ್ತಾ ಬರ್ಬೇಕಾಗತ್ತೆ. ನೀವು ಬಿಸ್ನೆಸ್ ಅಲ್ಲಿ ಗೆಲ್ಬೇಕು, ಸಕ್ಸಸ್ ಆಗ್ಬೇಕು ಅಂತಂದಾಗ ಅದಕ್ಕೆ ನಿಮಗೆ ಬೇಕಾದಂತ ಅಫರ್ಮೇಶನ್ ಗಳನ್ನ ನೀವು ಹೇಳ್ತಾ ಹೇಳ್ತಾ ನೀವು ಬಾಟಲ್ ಗಳಲ್ಲಿ ನೀರನ್ನ ನೀವು ಶೇಖರಣೆಯನ್ನ ಮಾಡ್ಕೊಳ್ತಾ, ನೀವು ಯಾವ ಬಾಟಲ್ ನೀರ್ ಕುಡಿತೀರಲ್ಲ ಆ ಬಾಟಲ್ಗೆ ನೀವು ಚಾರ್ಜ್ ಮಾಡೋದು, ಚಾರ್ಜ್ ಮಾಡ್ಬಿಟ್ಟು ಏನ್ ಮಾಡೋದು, ನೀರನ್ನ ನೀವು ಕುಡಿತಾ ಬರುವಂತದ್ದು. ಈ ರೀತಿ ಮಾಡ್ತಾ ಬಂತು ಅಂತೇಳಿ 21 ದಿನಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ, ನೀವೇ ಆ ರಿಸಲ್ಟ್ ಅನ್ನ ನನಗೆ ಹೇಳ್ತಾ ಬರ್ತೀರಾ. ನಿಮ್ಗೆ ಅದ್ರಲ್ಲಿ ನಿಮ್ಗೆ ಅದು ಪರಿವರ್ತನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ಬಟ್ ರಿಸಲ್ಟ್ ಬರೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ನೀವ್ ಹೇಳಿ ಮಾಡಿದ ತಕ್ಷಣ ಬಂದ್ಬಿಡುತ್ತಾ? ಬಂದೇ ಬರುತ್ತೆ. ಯಾರಿಗೆ ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುವಂತದ್ದು. ನಿಮ್ಮ ಎನರ್ಜಿಯ ಮೇಲೆನೆ ಇದು ನಿಂತಿರುವಂತದ್ದು. ಅದಕ್ಕೆ ನಾವು ಹೇಳೋದು ಯಾವಾಗ್ಲೂ ಏನ್ ಗೊತ್ತಾ? ಧ್ಯಾನವನ್ನ ಮಾಡಿ, ಧ್ಯಾನವನ್ನ ಮಾಡಿ. ಆಟೋಮ್ಯಾಟಿಕಲಿ ನಿಮ್ಮಲ್ಲೇ ಒಂದು ಚಕ್ರಗಳ ಎಲ್ಲ ಎನರ್ಜಿ ಕೂಡ ಏನಾಗ್ತಾ ಬರುತ್ತೆ, ರೈಸ್ ಆಗ್ತಾ ಬರ್ತಾ ಇರುತ್ತೆ. ನಿಮ್ಗೆ ಅನುಭವಕ್ಕೆ ಬರುತ್ತೆ. ಇಲ್ಲೆಲ್ಲಿ ಯಾವ್ದು ಏನು ಗೊತ್ತಾ? ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕು, ಪರೀಕ್ಷೆಯನ್ನ ಮಾಡ್ಬೇಕು ನೀವು. ಆಮೇಲೆ ಪರೀಕ್ಷೆ ಮಾಡಿ ಅದ್ರ ರಿಸಲ್ಟ್ ಕಂಡ್ಕೊಂಡು ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಬರ್ಬೇಕು. ಪ್ರತಿಯೊಂದು ವಿಷಯಗಳ ಹಿಂದೆನೂ ಕೂಡ ಸೈಂಟಿಫಿಕ್ ರೀಸನ್ ಇದೆ. ನಮ್ಮ ಗುರು ಪರಂಪರೆಯಲ್ಲಿ ನಮ್ಮ ಋಷಿ ಮುನಿಗಳು ಏನೆಲ್ಲ ಅವ್ರು ಆಲ್ರೆಡಿ ಅದನ್ನೆಲ್ಲ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಯಾವಾಗ್ಲೂ ತೀರ್ಥ ಕೊಡ್ತಾ ಇದ್ದಿದ್ದು. ಕಮಂಡಲದಲ್ಲಿ ನೀರ್ ಇಟ್ಕೊಳ್ತಾ ಇದ್ರು. ಅದನ್ನ ಏನ್ ಮಾಡಿದ್ದಾರೆ ಸೈಂಟಿಫಿಕ್ ಅಲ್ಲಿ ಈಗ ರಿಸರ್ಚ್ ಮಾಡಿದ್ದಾರೆ. ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸರ್ಚ್ ಮಾಡಿ ಗೂಗಲ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ. ಆ ನೀರಿನ ಸರ್ಚ್ ಮಾಡಿರುವಂತ ಫೋಟೋಸ್ಗಳು ಕೂಡ ನಿಮ್ಗೆ ಸಿಗುತ್ತೆ ಬೇಕಾದ್ರೆ. ನೋಡಿ, ನಮ್ಮವ್ರು ನಮ್ಗೆ ಹೇಳ್ಕೊಟ್ರೆ ತಿಳ್ಕೊಳಲ್ಲ. ಫಾರಿನ್ ಇಂದ ಬಂದೋದು ಟೆಸ್ಟ್ ಆಗಿದೆ, ಹೊಸ ಸೈಂಟಿಫಿಕಲಿ ಕಂಡಿಡಿದಿದ್ದಾರೆ, ಸೈಂಟಿಫಿಕಲಿ ಪ್ರೂವ್ ಮಾಡಿದ್ರೆ ಹೊಸ ವಿದ್ಯೆಗಳನ್ನ ನಾವು ಬೇಗ ಕಲ್ತ್ಕೊಳ್ತಾ ಬರ್ತೀವಿ. ಈ ರೀತಿಯಾಗಿ ನಾವು ವಾಟರ್ ಅನ್ನ, ನೀರನ್ನ ನಾವು ಚಾರ್ಜ್ ಮಾಡ್ಕೊಂಡು ನಾವು ಪ್ರತಿದಿನ ಸೇವನೆ ಮಾಡ್ತಾ ಇರೋದ್ರಿಂದ ಬೇಗ ರಿಸಲ್ಟ್ ಬರುತ್ತೆ ನಮ್ಗೆ. ಯಾಕೆ ಹೇಳಿ? ನಮ್ಮ ಶರೀರವೂ ಕೂಡ ಏನಿರುವಂತದ್ದು 80% ನೀರಿನಿಂದ ಆಗಿರುವಂತದ್ದು. ಹಾಗಾಗಿ ಬೇಗ ನಮ್ಗೆ ರಿಸಲ್ಟ್ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ? ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸರಿ, ಹಾಗಾದ್ರೆ